ನೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ಅವಧಿಯಲ್ಲಿ ಕೊಟ್ಟಂತಹ ಅಂಕಿಅಂಶಗಳನ್ನು ಶೇಕಡದಲ್ಲಿ ಹೇಳೋದು ಹೇಗೆ? ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಪಡೆದ ಅಂಕಗಳನ್ನ, ಆಟಗಾರ ಗಳಿಸಿದಂತಹ ರನ್ಗಳನ್ನು, ಅಥವಾ ಒಬ್ಬ ವ್ಯಕ್ತಿ ತನ್ನ ಸಂಪಾದಿಸಿದ ಹಣದಲ್ಲಿ ಖರ್ಚು ಮಾಡಿದ ಹಣವನ್ನು ಶೇಕಡದಲ್ಲಿ ಹೇಳೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು. ಈಗ ಅದೇ ರೀತಿಯ ಸಮಸ್ಯೆ ಸ್ವಲ್ಪ ಬದಲಾವಣೆಯೊಂದಿಗೆ ಕೊಡ್ತಾ ಇದ್ದಾರೆ. ಹೇಗಿರುತ್ತೆ ಅಂದರೆ, ಇಲ್ಲಿ ನಿಮ್ಮ ಸ್ನೇಹಿತೆ ಇಂಚರ FA3 ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ 25ಕ್ಕೆ 80% ಅಂಕವನ್ನು ಗಳಿಸಿದ್ದಾಳೆ. ಅವಳು ಗಳಿಸಿದ ಅಂಕ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಶುರು ಮಾಡೋಣ. ಫಸ್ಟ್ ನಾವೇನ್ ಕಂಡುಹಿಡಿಬೇಕು? ಏನ್ ಕಂಡುಹಿಡಿಬೇಕಂತ? ಇಂಚರ ಗಳಿಸಿದ ಅಂಕ. ಇಂಚರ ಗಳಿಸಿದ ಅಂಕ ಎಷ್ಟು ಅಂತ ಕಂಡುಹಿಡಿಬೇಕು. ಇಂಚರ ಗಳಿಸಿದ ಅಂಕ ಕೊಟ್ಟವರಲ್ವಾ, ಅದನ್ನ ಶೇಕಡದಲ್ಲಿ ಕೊಟ್ಟಿದ್ದಾರೆ. ಶೇಕಡದಲ್ಲಿ ಕೊಟ್ಟಿದ್ದಾರೆ. ಶೇಕಡ ಅಂದ್ರೆ ಏನು? ಪ್ರತಿ 100ಕ್ಕೆ ಇಷ್ಟು ಅಂತ. ಪ್ರತಿ 100ಕ್ಕೆ ಎಷ್ಟು ಅಂಕವನ್ನು ಅವಳು ಪಡೆದಿದ್ದಾಳೆ? 80 ಅಂಕ ಪಡೆದಿದ್ದಾಳೆ ಮಕ್ಕಳೇ. 100ಕ್ಕೆ ಪಡೆದ ಅಂಕ ಕೊಟ್ಟಿದ್ದಾರೆ, ಆದರೆ 25ಕ್ಕೆ ಅಂಕ ಪಡೆದ ಅಂಕವನ್ನು ಕೊಟ್ಟಿದ್ದಾರಾ? ಇಲ್ಲ. ಹಾಗಾಗಿ ಫಸ್ಟ್ ನಾವು ಈಗ ಏನ್ ಕಂಡುಹಿಡಿಬೇಕಂತೆ? 25ಕ್ಕೆ ಪಡೆದ ಅಂಕವನ್ನ ಕಂಡುಹಿಡಿಯಬೇಕು. ಕಂಡುಹಿಡಿಯೋಣವೇ? ಎಸ್, ಓಕೆ ಮಕ್ಕಳ. ಹೇಗೆ ಕಂಡುಹಿಡಿತೀರಿ? ಅವಳು ಪಡೆದ ಅಂಕವನ್ನು ಹೇಗೆ ಕಂಡುಹಿಡಿತೀರಿ? ಎಷ್ಟು ಪಡೆದಿದ್ದಾಳಂತೆ ಗೊತ್ತು ನಮಗೆ. ಪಡೆದ ಅಂಕ ಎಷ್ಟು ಅಂತ ಗೊತ್ತು, ಇಂಚರ ಪಡೆದ ಅಂಕ ಎಷ್ಟು ಅಂತ ಗೊತ್ತು, ಆದರೆ ಎಷ್ಟಕ್ಕೆ ಪಡೆದ ಅಂಕ ಗೊತ್ತಿದೆ? 100ಕ್ಕೆ ಪಡೆದ ಅಂಕ ಗೊತ್ತಿದೆ. ನನಗೆ ಎಷ್ಟು ಕಂಡುಹಿಡಿಬೇಕು? 25ಕ್ಕೆ ಪಡೆದ ಅಂಕ ಅಂದ್ರೆ ಅವಳು 80 ಅಂಕ ಪಡೆದಿದ್ದಾಳೆ. 80 ಯಾವುದ್ರ 80 ಭಾಗ? ಯಾವುದ್ರಲ್ಲಿ 80 ಭಾಗದಷ್ಟು ಅಂಕವನ್ನು ಪಡೆದಿದ್ದಾಳೆ? 25ರಲ್ಲಿ. ಹೌದು, 25 ಅಂಕಗಳಲ್ಲಿ 80%ರಷ್ಟು ಅಂಕವನ್ನ ನೋಡಿ ಅವ್ರು ಹೇಳ್ತಾ ಇದ್ದಾರೆ. 25ಕ್ಕೆ 80% ಅಂಕವನ್ನ ಪಡೆದಿದ್ದಾಳೆ. 25ರಲ್ಲಿ 80% ಭಾಗ ಅಂಕವನ್ನ ಪಡೆದಿದ್ದಾಳೆ ಅಂತ ಕೊಟ್ಟಿದ್ದಾರೆ. ಹೌದಲ್ಲ? ಅದನ್ನ ನಾನು ಈ ರೀತಿ ಸಂಕ್ಷಿಪ್ತವಾಗಿ ಬರಿಬಹುದಾ? ತಪ್ಪೇನಾಗಲ್ಲ. ಎಸ್, 25ರಲ್ಲಿ 80% ಭಾಗ. ಇದ್ರ ಬೆಲೆನ ಹೇಗೆ ಕಂಡುಹಿಡಿತೀರಿ? ಯಾವ ಮೂಲಕ ಕ್ರಿಯೆ ಮಾಡ್ತೀರಿ? ಹೇಗೆ ಹೇಳ್ತೀರಿ? ಎಸ್ ಮಕ್ಕಳೇ, ಏನ್ ಗೊತ್ತಾ, ಪರ್ಸೆಂಟೇಜ್ ಇದೆ ಅಂತಲ್ಲ, ಎಲ್ಲೇ ಆಗಿರಲಿ ನಿಮಗೆ ಲೆಕ್ಕ ಮಾಡ್ಬೇಕಾದ್ರೆ ಇಷ್ಟರಲ್ಲಿಷ್ಟು ಭಾಗ ಅಂತ ಕೊಟ್ರೆ, ಈಗ ಉದಾಹರಣೆಗೆ 50ರಲ್ಲಿ ಅರ್ಧ ಭಾಗದಷ್ಟು ಆಯ್ತಾ, ಅಥವಾ 30ರಲ್ಲಿ 3/4 ಭಾಗದಷ್ಟು ಆಯ್ತಾ, ಈ ತರ ಇಷ್ಟು ವಸ್ತು ಪೂರ್ಣಾಂಶದಲ್ಲಿ ಇಷ್ಟು ಭಾಗ ಅಂತ ಕೊಟ್ರೆ ಅದೆಲ್ಲ ವಿಶಿಷ್ಟ ಗುಣಾಕಾರ, ವಿಶೇಷ ಗುಣಾಕಾರ. ಹೇಗೆ ಅಂದ್ರೆ, ಈಗ ಎರಡನೇ ಏನ್ ಮಾಡ್ಬೇಕಂತ? ಗುಣಿಸ್ಬೇಕು. ನೋಡಿ, ಇದರಲ್ಲಿ 25ರಲ್ಲಿ 80% ಭಾಗ ಅಂತ ಇದ್ದಾರೆ. 25ಕ್ಕೆ 80%ರಷ್ಟು ಅಂಕವನ್ನ ಗಳಿಸಿದ್ದಾಳೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ರ ಬೆಲೆ ಬೇಕಾದ್ರೆ ನಾವು ಎರಡನ್ನೂ ಗುಣಿಸ್ಬೇಕು ಮಕ್ಕಳೇ. ಗುಣಿಸೋಣ? ಎಸ್, ಗುಣಿಸಿ. ಯಾವ್ಯಾವ ಗುಣಿಸ್ಬೇಕು? 25 ಮತ್ತೆ 80%, 80%, ಇವೆರಡನ್ನು ಗುಣಿಸ್ಬೇಕಂತೆ. ಗುಣಿಸೋಣ? ಗುಣಿಸೋದ್ ಬರುತ್ತಾ? ಇವೆರಡು ಯಾಕೆ ಆಗೋದಿಲ್ಲ? ಹಾ ಮಕ್ಕಳೇ, ಗುಣಿಸ್ಬೇಕು ಅಂದ್ರೆ, ಎರಡು ಸಂಖ್ಯೆ ಗುಣಿಸ್ಬೇಕು ಅಂದ್ರೆ 2 ಪೂರ್ಣ ಸಂಖ್ಯೆ ಆಗಿರ್ಬೇಕು, ಇಲ್ಲ 2 ಭಿನ್ನ ರಾಶಿ ಆಗಿರ್ಬೇಕು, ಇಲ್ಲ 2 ದಶಮಾಂಶ ಆಗಿರ್ಬೇಕು, ಅಥವಾ 1 ಪೂರ್ಣ ಸಂಖ್ಯೆ 1 ಭಿನ್ನ ರಾಶಿ ಇದ್ರೂ ಗುಣಿಸ್ಬೋದು, 1 ಪೂರ್ಣ ಸಂಖ್ಯೆ 1 ದಶಮಾಂಶ ಇದ್ರೂ ಗುಣಿಸ್ಬೋದು, 1 ಭಿನ್ನ ರಾಶಿ 1 ದಶಮಾಂಶ ಇದ್ರೂ ಗುಣಿಸ್ಬೋದು. ಆದರೆ ಶೇಕಡಾ ಸಂಖ್ಯೆಗಳನ್ನ ಗುಣಿಸೋಕೆ ಬರಲ್ಲ. ಸೊ ಈ ಸಂಖ್ಯೆ ಗುಣಿಸಕ್ ರೆಡಿ ಇದೆಯಾ? 25 ರೆಡಿ ಇದೆ. ಇದು ಪೂರ್ಣ ಸಂಖ್ಯೆ, ಇದು ರೆಡಿ ಇದೆ. 25 8 ಇದು ಶೇಕಡಾ ಸಂಖ್ಯೆ ಆಗಿದೆ. ಗುಣಿಸಕ್ಕೆ ಮತ್ತೆ ಏನ್ ಮಾಡ್ಲಿ ಅದನ್ನ? ಅದನ್ನ ಭಿನ್ನ ರಾಶಿಯಾಗಿ ಪರಿವರ್ತಿಸ್ಕೊಳ್ಳಿ. ಯಾವುದೇ ಶೇಕಡಾ ಸಂಖ್ಯೆನ ಭಿನ್ನ ರಾಶಿಯಾಗಿ ಪರಿವರ್ತಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಇದನ್ನ 100ರಿಂದ ಭಾಗಿಸ್ಬೇಕು. ಯಾವ್ದನ್ನ? 80. ಯಾವ್ದನ್ನ ಭಾಗಿಸ್ತೀವೋ ಅದು ಭಾಜ್ಯ ಅಂತೀವಿ. ಎಲ್ಲಿ ಬರೀಬೇಕನ್ನ? ಅಂಶಕ್ಕೆ ಬರೀರಿ, ನ್ಯೂಮರೇಟರ್ಗೆ ಬರೀರಿ. ಎಷ್ಟರಿಂದ ಭಾಗಿಸ್ಬೇಕು? 100ರಿಂದ. ಯಾವ್ದ್ರಿಂದ ಭಾಗಿಸ್ತೀವಿ? ಅದಕ್ಕೆ ಭಾಜಕ ಅಂತಾರೆ. ಛೇದಕ್ಕೆ ಬರೀರಿ, ಡಿನಾಮಿನೇಟರ್ಗೆ ಬರೀರಿ ಮಕ್ಕಳೇ. ಎಸ್, ಈಗ ಗುಣಿಸ್ಬೋದಾ? ಹೌದು, ಈಗ ಗುಣಿಸ್ಬೋದು ಮಕ್ಕಳೇ. ಆಯ್ತಾ? ಗುಣಿಸಿ. ಭಿನ್ನರಾಶಿಗಳ ಗುಣಾಕಾರ ಹೇಗೆ ಗುಣಿಸೋದು? ಛೇದಕ್ಕೆ ಬರೀಬೇಕು. ಹೌದು, ಅದಕ್ಕಿಂತ ಮುಂಚೆ ಕನಿಷ್ಠ ಯಾರು ಹೋಗುತ್ತಾ ನೋಡಿ? 80. ಎಷ್ಟರಿಂದ? ಹೌದು, ಎರಡನ್ನೂ ಕೂಡ 0 ಇದಾವೆ. ಹೀಗಿದ್ದ ಫಸ್ಟ್ 0ಗಳನ್ನ ಕ್ಯಾನ್ಸಲ್ ಮಾಡಿ. ಒಂದೊಂದು 0 ಕ್ಯಾನ್ಸಲ್ ಮಾಡಿದ್ರೆ 10ರಿಂದ ಭಾಗಿಸೋದಕ್ಕೆ ಸಮ ಆಗುತ್ತೆ. ಇನ್ಯಾವ್ದಾದ್ರು ಹೋಗುತ್ತೆ ನೋಡಿ? 8 10 ಹೋಗುತ್ತೆ. ಎಷ್ಟರಿಂದ? 2 2 ಇನ್ಯಾವ್ದಾದ್ರು? 5 ಮತ್ತು 25 ಎಷ್ಟರಿಂದ? 5 ಇನ್ಯಾವ್ದಾದ್ರು? ಇಲ್ಲ. ಅಂಶದಲ್ಲಿ ಎಷ್ಟು ಉಳಿತು? 5 ಇಂಟು 4 ಡಿವೈಡೆಡ್ ಬೈ ಬರೀಲಾ? ಬೇಡ. ಎಷ್ಟಾಯ್ತು ಅಲ್ಲಿಗೆ? 20. ಅಂದ್ರೆ
ಅವಳು ಪ್ರತಿ 100ಕ್ಕೆ 80 ಅಂಕವನ್ನ ಗಳಿಸಿದ್ರೆ 25ಕ್ಕೆ ಎಷ್ಟು ಅಂಕವನ್ನ ಪಡೆದಂಗಾಯ್ತಂತೆ? 20 ಅಂಕವನ್ನ ಪಡೆದಂಗಾಯ್ತಂತೆ ಮಕ್ಕಳೇ. ಮಕ್ಕಳೇ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಶಾಲೆಯಲ್ಲಿ 120 ವಿದ್ಯಾರ್ಥಿಗಳಿದ್ದು ಅವರಲ್ಲಿ 10% ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಹಾಗಾದ್ರೆ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಏನ್ ಕಂಡುಹಿಡಿಬೇಕಂತೆ? ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ. ಗೈರು ಹಾಜರಾಗೋದು ಅಂದ್ರೆ ಆಬ್ಸೆಂಟ್. ಅದನ್ನ ಆ ಶಾಲೆಯಲ್ಲಿ 120 ಮಕ್ಕಳಲ್ಲಿ 10% ವಿದ್ಯಾರ್ಥಿಗಳು ಆಬ್ಸೆಂಟ್ ಆಗಿದ್ದಾರೆ. ಹಾಗಾದ್ರೆ ಆಬ್ಸೆಂಟ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಯಬೇಕಂತೆ. ಕೊಟ್ಟವರಲ್ವಾ ಆಬ್ಸೆಂಟ್ ಆದ ವಿದ್ಯಾರ್ಥಿಗಳ ಸಂಖ್ಯೆನ? ಹೌದು, ಶೇಕಡದಲ್ಲಿ ಕೊಟ್ಟಿದ್ದಾರೆ. ಎಷ್ಟಕ್ಕೆ ಆಬ್ಸೆಂಟ್ ಆದ ವಿದ್ಯಾರ್ಥಿಗಳನ್ನ ಕೊಟ್ಟಿದ್ದಾರೆ? 100ಕ್ಕೆ ಎಷ್ಟು ಜನ ಆಬ್ಸೆಂಟ್ ಆದ್ರು ಅಂತ ಕೊಟ್ಟಿದ್ದಾರೆ. ಆದ್ರೆ 120ಕ್ಕೆ ಎಷ್ಟು ಅಂತ ಕೊಟ್ಟಿದ್ದಾರಾ? ಇಲ್ಲ. ಹಾಗಾಗಿ 120ಕ್ಕೆ ಎಷ್ಟು ಅಂತ ಕಂಡುಹಿಡಿಯೋಣ. ಏನ್ ಕಂಡುಹಿಡಿಯಬೇಕಂತೆ? ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡುಹಿಡಿಯಬೇಕಂತೆ. ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನಾವು ಕಂಡುಹಿಡಿಯಬೇಕಂತೆ. ಸೊ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಈಸ್ ಈಕ್ವಲ್ ಟು ಎಷ್ಟು ಆಬ್ಸೆಂಟ್ ಆಗಿದಾರಂತೆ? 100ಕ್ಕೆ 10%. ಯಾವ್ದ್ರ 10 ಭಾಗ? 100ರಲ್ಲಿ 10%. ಹೌದು, 100ಕ್ಕೆ 10 ಜನ ಆಬ್ಸೆಂಟ್ ಆಗಿದ್ದಾರೆ. ಆದ್ರೆ ಅವ್ರು ಹೇಳ್ತಾರೆ ಯಾವ್ದ್ರಲ್ಲಿ 10%? 120ರಲ್ಲಿ. ಹೌದು ಮಕ್ಕಳೇ, 120ರಲ್ಲಿ 10%. 120ರಲ್ಲಿ 10%. 10% ಅಂತಂದ್ರೆ ಮಕ್ಕಳೇ 100ಕ್ಕೆ 10 ಅಂತ. 100ಕ್ಕೆ 10ರಂಗೆ 120ಕ್ಕೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಹೇಳಿಕೆನ ಈ ತರ ಬರಿಬೋದಲ್ವಾ? 120ರಲ್ಲಿ 10% ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರಂತೆ. ಸೊ ಹಾಗಾದ್ರೆ ಅದ್ರ ಬೆಲೆ ಬೇಕಾದ್ರೆ ನನಗೆ ಏನ್ ಮಾಡ್ಬೇಕು ಮಕ್ಕಳೇ? ಏನ್ ಮಾಡ್ತೀವಿ? ಹೌದು ಮಕ್ಕಳೇ, ನೋಡಿ, ಯಾವ್ದೋ ಒಂದು ಪೂರ್ಣಾಂಶ ಕೊಟ್ಟು ಆಗ್ಲೇ ಹೇಳಿದ್ನಲ್ಲ. ಈಗ ಉದಾಹರಣೆಗೆ 60 ರೂಪಾಯಿ ಇದೆ, ಅದ್ರಾಗೆ 15% ಭಾಗ ಖರ್ಚಾಯ್ತು, ಆಯ್ತಾ? ಹೀಗೆ ಯಾವುದೋ ಒಂದು ಬೆಲೆ ಇರ್ತಾರೆ, ಅದ್ರಲ್ಲಿ ಇಷ್ಟು ಭಾಗ ಖರ್ಚಾಯ್ತು ಅಂತ ಹೇಳಿದ್ರೆ ಅದ್ರಲ್ಲಿ ಇಷ್ಟು ಭಾಗ ಖರ್ಚಾಯ್ತು, ಇಷ್ಟು ಭಾಗ ಉಳಿಕೆ ಆಯ್ತು, ಈ ತರ ಕೊಟ್ರೆ ಅವೆಲ್ಲವೂ ಕೂಡ ಗುಣಾಕಾರ ಮಾಡ್ಬೇಕು. ಅದ್ರ ಬೆಲೆ ಬೇಕು ಅಂದ್ರೆ ಗುಣಿಸೋಣ. ಎಷ್ಟು ಗುಣಿಸ್ಬೇಕು? 120 ಎಷ್ಟಿಂದ? 10% ಇಂದ ಗುಣಿಸ್ಬೇಕು ಮಕ್ಕಳೇ. ಗುಣಿಸ್ಬೋದು ಹೇಗೆ ಇವೆರಡು? ಯಾಕೆ ಆಗೋದಿಲ್ಲ? ಒಂದು ಶೇಕಡಾ ಸಂಖ್ಯೆ ಇದೆ ಮಕ್ಕಳೇ. ಶೇಕಡಾ ಸಂಖ್ಯೆ ಇದ್ರೆ ಗುಣಿಸೋಕ್ ಆಗಲ್ಲ ಮಕ್ಕಳೇ, ಆಯ್ತಾ? ಸೊ ಹಾಗಾದ್ರೆ ಈ ಶೇಕಡಾ ಸಂಖ್ಯೆನ ಏನ್ ಮಾಡ್ಲಿ? ಪೂರ್ಣ ಸಂಖ್ಯೆ ಹೇಗೆ ಬರುತ್ತಾ ಈಗ? ಮತ್ತೆ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಭಿನ್ನರಾಶಿ ರೂಪದಲ್ಲಿ ಬರ್ಕೋಬೇಕು. ಯಾಕೆಂದ್ರೆ ಗುಣಿಸ್ಬೇಕು ಅಂದ್ರೆ 2 ಪೂರ್ಣ ಸಂಖ್ಯೆ ಇರಬೇಕು, ಇಲ್ಲ 2 ಭಿನ್ನರಾಶಿ ಇರಬೇಕು, ಇಲ್ಲ 2 ದಶಮಾಂಶ ಸಂಖ್ಯೆ ಇರಬೇಕು, ಇಲ್ಲ 1 ಪೂರ್ಣ ಸಂಖ್ಯೆ 1 ಭಿನ್ನರಾಶಿ, ಇಲ್ಲ 1 ಪೂರ್ಣ ಸಂಖ್ಯೆ 1 ದಶಮಾಂಶ ಸಂಖ್ಯೆ, ಅಥವಾ 1 ಭಿನ್ನರಾಶಿ ಇನ್ನೊಂದು ದಶಮಾಂಶ ಸಂಖ್ಯೆ ಇರಬೇಕು. ಆದ್ರೆ ಇದು ಪೂರ್ಣ ಸಂಖ್ಯೆ ಇದೆ, ಶೇಕಡಾ ಸಂಖ್ಯೆ ಇದೆ, ಗುಣಿಸಕ್ ಬರುತ್ತಾ? ಇಲ್ಲ ಮಕ್ಕಳ. ಸೊ ಹಾಗಾಗಿ ಶೇಕಡಾ ಸಂಖ್ಯೆನ ಏನ್ ಮಾಡೋಣ? ಭಿನ್ನರಾಶಿಯಾಗಿ ಬರ್ಕೋಬೇಕು ಮಕ್ಕಳ. ಭಿನ್ನರಾಶಿಯಾಗಿ ಬರೀಬೇಕು. ಯಾವುದೇ ಶೇಕಡಾ ಸಂಖ್ಯೆ ಭಿನ್ನರಾಶಿಯಾಗಿ ಬರೀಬೇಕಾದ್ರೆ ಏನ್ ಮಾಡ್ಬೇಕು? ಹೌದು, ಎಷ್ಟನ್ನ? 10ನ್ನ ಭಾಗಿಸಿ. ಎಷ್ಟಿಂದ ಭಾಗಿಸ್ತೀರಿ? 100ರಿಂದ ಭಾಗಿಸ್ಬೇಕು. ಅಲ್ಲಿಗೆ ಶೇಕಡಾ 10ನ್ನ ಭಿನ್ನರಾಶಿ ಅಂದ್ರೆ 100ರ 10. ಓಕೆ. ಸೊ ಈಗ ಎರಡು ಏನ್ ಮಾಡ್ಬೇಕಂತೆ? ಗುಣಿಸಿ. ಭಿನ್ನರಾಶಿಯ ಗುಣಾಕಾರ ಮಾಡಕ್ಕೆ ಮುಂಚೆ ಕನಿಷ್ಠ ರೂಪಕ್ಕೆ ಹೊಡೀರಿ. ಗುಣಾಕಾರ ಮಾಡೋಕೆ ಮುಂಚೆ ಕನಿಷ್ಠ ರೂಪಕ್ಕೆ ಹೊಡೀರಿ. ಯಾವ್ಯಾವ್ದು ಹೋಗುತ್ತೆ ನೋಡಿ? 1 0 1 0 ಹೋಗುತ್ತೆ, ಇನ್ನೊಂದು 0 ಹೋಗುತ್ತೆ, ಮತ್ತೆ ಯಾವ್ದಾದ್ರು 12 ಮತ್ತೆ ಇನ್ಯಾವ್ದಾದ್ರು ಹೋಗುತ್ತಾ? ಯಾವ್ದು ಹೋಗೋದಿಲ್ಲ ಮಕ್ಕಳೇ. ಈಗ ಗುಣಿಸಿ. ಹೇಗ್ ಗುಣಿಸ್ತೀರಿ? ಅಂಶ ಗುಣಿಸಿ ಅಂಶಕ್ಕೆ ಬನ್ನಿ. ಎಷ್ಟಿದೆ ಅಂಶದಲ್ಲಿ? 12 ಇಂಟು 1 ಇದೆ. ಛೇದದಲ್ಲಿ ಎಷ್ಟಿದೆ? ಅಲ್ಲಿ 1. ಇಲ್ಲಿ 1 ಒಂದೊಂದ್ಲಿ ಬರಲ್ಲ, ಬೇಡ. ಅಲ್ಲಿ 12 ಹೋಗ್ಲಿ 12. ಎಷ್ಟು ವಿದ್ಯಾರ್ಥಿಗಳು ಶಾಲೆಗೆ ಗೈರು ಹಾಜರಾಗಿದ್ದಾರಂತೆ? ಹೌದು ಮಕ್ಕಳೇ, 120ರಲ್ಲಿ 10% ಭಾಗ ಅಂದ್ರೆ 120ರಲ್ಲಿ 10% ಭಾಗ ಅಂತಂದ್ರೆ ಎಷ್ಟು ವಿದ್ಯಾರ್ಥಿಗಳಾಗ್ತಾರೆ? 12 ವಿದ್ಯಾರ್ಥಿಗಳಾಗ್ತಾರೆ ಮಕ್ಕಳೇ. ಈಗ ಇಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಮಕ್ಕಳೇ. ಒಂದು ಪರೀಕ್ಷೆಯಲ್ಲಿ ರವಿಯು 150 ಅಂಕಗಳಿಗೆ 92% ಅಂಕವನ್ನ ಗಳಿಸಿದ್ದಾನೆ. ಅವನು ಗಳಿಸಿದ ಅಂಕ ಎಷ್ಟು ಅಂತ ಇದ್ದಾರೆ. ಫಸ್ಟ್ ಏನ್ ಕಂಡುಹಿಡಿಬೇಕಂತೆ? ಅವನು ಗಳಿಸಿದ ಅಂಕ ಕೊಟ್ಟವನಲ್ವಾ? ಹೌದು, ಪರ್ಸೆಂಟೇಜ್ ಅಂದ್ರೆ ಶೇಕಡಾ ಅಂದ್ರೆ ಪ್ರತಿ 100ಕ್ಕೆ ಎಷ್ಟು ಅಂಕ ಪಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ನಾವ್ ಎಷ್ಟು ಕಂಡುಹಿಡಿಯಬೇಕು? 150ಕ್ಕೆ ಪಡೆದ ಅಂಕವನ್ನ ಕಂಡುಹಿಡಿಯಬೇಕಂತ ಮಕ್ಕಳೇ. ಕಂಡುಹಿಡಿಯಲ್ವಾ?
ಹೇಗೆ ಕಂಡುಹಿಡಿತೀರಿ? ಪಡೆದ ಅಂಕ ಕೊಟ್ಟಿದ್ದಾರೆ, ಎಷ್ಟು ಪಡೆದ ಅಂಕ? 92%. ಯಾವ್ದ್ರ 92%? 150ರ 92%. 150ರಲ್ಲಿ 150ರ 92%ನಷ್ಟು ಆಯ್ತಾ, ಇಷ್ಟು ಅಂಕವನ್ನ ಪಡೆದಿದ್ದಾರೆ. 150ರ ಶೇಕಡ 92 ಭಾಗದಷ್ಟು ಅಂಕವನ್ನ ಪಡೆದಿದ್ದಾರೆ ಮಕ್ಕಳೇ. ಸೊ ಇದನ್ನ ಹೇಗೆ ಕಂಡುಹಿಡಿತೀರಿ? 150ರ ಶೇಕಡ 92 ಭಾಗ 158 92 ಮಾಡಬೇಕು. ಇದರಲ್ಲಿ ಏನ್ ಮಾಡ್ಬೇಕು? ಗುಣಿಸ್ಬೇಕು. 150ರ ಶೇಕಡ 92 ಭಾಗ ಇದರಲ್ಲಿ 92% ಅಂದ್ರೆ ಎಷ್ಟು ಅಂತ ತಿಳ್ಕೊಬೇಕಾದ್ರೆ ಇವೆರಡು ಗುಣಿಸ್ಬೇಕು ಮಕ್ಕಳೇ. ಗುಣಿಸೋಣ? ಎಸ್, ಗುಣಿಸಿ. ಯಾವ್ಯಾವ ಗುಣಿಸ್ಬೇಕು? 150 ಮತ್ತೆ 92% ಅಂದ್ರೆ ಗುಣಿಸ್ಬೇಕು. ಗುಣಿಸಬಹುದೇ? ಯಾಕಾಗೋದಿಲ್ಲ? ಯಾಕಂದ್ರೆ ಅಲ್ಲಿ ಶೇಕಡ ಇದೆ. ಒಂದು ಪೂರ್ಣ ಸಂಖ್ಯೆ, ಒಂದು ಶೇಕಡಾ ಸಂಖ್ಯೆ ಇದೆ. ಶೇಕಡಾ ಸಂಖ್ಯೆ ಗುಣಿಸೋದ್ ಬರಲ್ಲ ಮಕ್ಕಳೇ. ಮತ್ತೆ ಹಾಗಾದ್ರೆ ಏನ್ ಮಾಡೋಣ? ಅದನ್ನ 100ರಿಂದ ಭಾಗಿಸಿ ಏನ್ ಮಾಡ್ತೀರಿ? 150ರಿಂದ ಗುಣಿಸೋಣ. 100ರಿಂದ ಯಾಕೆ ಭಾಗಿಸಿದ್ರೆ ಏನ್ ಸಿಗುತ್ತೆ? ಗುಣಿಸ್ಬೇಕು ಅಂತಂದ್ರೆ ಅದು ಭಿನ್ನರಾಶಿ ಆಗಿರ್ಬೇಕು, ಇಲ್ಲ ಪೂರ್ಣ ಸಂಖ್ಯೆ ಇರ್ಬೇಕು, ಇಲ್ಲ ದಶಮಾಂಶ ಸಂಖ್ಯೆ ಇರ್ಬೇಕು. ಇದು ಶೇಕಡಾ ಸಂಖ್ಯೆ ಇದೆ. ಹಾಗಾಗಿ ಅದೇನ್ ಮಾಡಿ, ಯಾವ ರೂಪ ಪರಿವರ್ಸನ? ಯಾವ ರೂಪ ಪರಿವರ್ಸನ? ಭಿನ್ನರಾಶಿಯ ಪರಿವರ್ಸಿ. ಸೊ ಶೇಕಡ 92 ಭಿನ್ನರಾಶಿಯ ಪರಿವರ್ತಿಸ್ಬೇಕಾದ್ರೆ ಏನ್ ಮಾಡ್ಬೇಕು? 100ರಿಂದ ಭಾಗಿಸಿದ್ರೆ ಎಷ್ಟಾಗುತ್ತೆ? 92. ಅಲ್ಲ, 192. ಸೊ 92 100ರಿಂದ ಭಾಗಿಸ್ಬೇಕಂತ. ಇದು ಡಿವೈಡೆಡ್ ಬೈ ಮಕ್ಕಳ. ಎಸ್, ಭಾಗಿಸಿ ಅಲ್ಲ, ಸಾರಿ. ಸೊ ಭಾಗಿಸಿದಾಗ 192 ಭಿನ್ನರಾಶಿ ಬಂತು. ಈಗ ಎರಡು ಗುಣಿಸ್ಬೋದಾ? ಎಸ್ ಮಕ್ಕಳ, ಈಗ ಗುಣಿಸ್ಬೋದು. ಗುಣಿಸೋಕೆ ಮುಂಚೆ ಕನಿಷ್ಠ ರೂಪಕ್ಕೆ ಯಾವ ಹೋಗ್ತಾರೆ? 1 ಹೋಗುತ್ತೆ. 15 ಮತ್ತೆ 10 ಎಷ್ಟರಿಂದ? 5ರಿಂದ 15 ಮಕ್ಕಳ. ಇನ್ಯಾವುದಾದ್ರು? 3 ಮತ್ತೆ 92. ಅಲ್ಲ, 2 ಹೌದು, ಹೊಡಿಬೋದಲ್ಲ. ಆದ್ರೆ ಎರಡು ಅಂಶದಲ್ಲಿದ್ದಾವೆ. ಕನಿಷ್ಠ ರೂಪ ಹೊಡೆಯಕ್ಕೆ ಬರುತ್ತಾ? ಕನಿಷ್ಠ ರೂಪ ಹೊಡಿಬೇಕು ಅಂದ್ರೆ ಒಂದು ಸಂಖ್ಯೆ ಅಂಶದಲ್ಲಿ, ಇನ್ನೊಂದು ಛೇದದಲ್ಲಿ ಇರಬೇಕು. ಸೊ ಯಾವ ಹೋಗ್ಬೋದು? 292. ಹೌದು, ಎರಡು ಸಮ ಸಂಖ್ಯೆಗಳು. ಎಷ್ಟರಿಂದ ಹೋಗ್ತಾರೆ? 2ರಲ್ಲಿ 92 ಭಾಗಿಸ್ತಾನೆ. 2ರಿಂದ 9 4ರಲ್ಲಿ 8 ಶೇಷ 1. ಈಗ 2 ಇಡಿಸ್ಕೊಳ್ಳಿ. 2 6ರಲ್ಲಿ 12 ಶೇಷ 0. ಎಷ್ಟು ಬಂತು ಭಾಗಲಬ್ಧ? 46. ಹೀಗೆ ದೊಡ್ಡ ದೊಡ್ಡ ಸಂಖ್ಯೆ ಇದ್ದಾಗ ಸೈಡಲ್ಲಿ ಭಾಗಾಕಾರ ಮಾಡ್ಕೊಳ್ಳಿ ಮಕ್ಕಳೇ. ಆಯ್ತಾ? ಇನ್ಯಾವ್ದಾರು ಹೋಗುತ್ತಾ ನೋಡಿ? ಇನ್ಯಾವುದೂ ಹೋಗೋದಿಲ್ಲ. ಸೊ ಈಗ ಗುಣಿಸಿ ಅಂಶ ಗುಣಿಸಿ. ಎಷ್ಟಿದೆ ಅಂಶದಲ್ಲಿ? 3 ಇಂಟು 46 ಡಿವೈಡೆಡ್ ಬೈ ಛೇದದಲ್ಲಿ ಎಷ್ಟು? 1 ಬರಿಲ್ಲ? ಬೇಡ ಮಕ್ಕಳು. ಸೊ ಗುಣಿಸಿ. ಈಗ 3 6ರಲ್ಲಿ 18ಕ್ಕೆ 8 ದಶಕ 1 4ರಲ್ಲಿ 12 1 13. ಅಂದ್ರೆ ನಮ್ಮ ರವಿ 150ಕ್ಕೆ ಶೇಕಡ 150 92% ಅಂಕ ಪಡೆದಿದ್ದಾರಂತೆ. 150 92 ಅಂದ್ರೆ ಎಷ್ಟಾಗುತ್ತೆ ಮಕ್ಕಳೇ? 138 ಅಂಕಗಳಾಗುತ್ತೆ. ಆಯ್ತಾ? ಓಕೆ ಮಕ್ಕಳೇ, ಓಕೆ, ಸರಿ ಮಕ್ಕಳೇ. ಈಗ ಅದೇ ಮಾದರಿಯಲ್ಲಿ ಇನ್ನೊಂದು ಸಮಸ್ಯೆ ಇದೆ ಮಕ್ಕಳೇ. ಸಿದ್ದಪ್ಪನು ಮಾರ್ಕೆಟ್ನಿಂದ 20 kg ಟೊಮೆಟೊ ತಂದಿದ್ದಾನೆ. ಅದರಲ್ಲಿ ಶೇಕಡ 2ರಷ್ಟು ಟೊಮೆಟೊ ಕೊಳೆತು ಹೋಗಿದೆ. ಹಾಗಾದ್ರೆ ಕೊಳೆತ ಟೊಮೆಟೊ ಹಣ್ಣಿನ ತೂಕ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಏನ್ ಕಂಡುಹಿಡಿಯಬೇಕಂತ? ಟೊಮೆಟೊ ಹಣ್ಣಿನ ತೂಕ ಕಂಡುಹಿಡಿಯಬೇಕಂತೆ. ಕೊಟ್ಟಿದ್ದಾರಲ್ವಾ? ಆದ್ರೆ ಅದು ಶೇಕಡದಲ್ಲಿ ಕೊಟ್ಟಿದ್ದಾರೆ. ಹೌದು, ಎಷ್ಟು ಪರ್ಸೆಂಟ್ ಕೊಳ್ತೋಗಿದೆಯಂತೆ? ಶೇಕಡ 2ರಷ್ಟು ಭಾಗ ಕೊಳ್ತೋಗಿದೆಯಂತೆ. ಸೊ ಕೊಂಡಿರೋದೆಷ್ಟು? 20 kg. 20 kg ಶೇಕಡ 2ರಷ್ಟು ಕೊಳ್ತೋಗಿದೆ. ಸೊ ಹೇಗೆ ಕಂಡುಹಿಡ್ತೀರಿ ಅದ್ರ ಬೆಲೆನ? 20 ಅಲ್ಲ, ಅದು ಅವೆರಡನ್ನು ಗುಣಿಸ್ಬೇಕು. ಹೌದಲ್ಲ ಮಕ್ಕಳ? ಕೊಳೆತ ಟೊಮೆಟೊ ಕೊಟ್ಟಿದ್ದಾರೆ ನಮಗೆ. ಕೊಳೆತ ಟೊಮೆಟೊ ಕೊಟ್ಟಿದ್ದಾರೆ. ಆದ್ರೆ ಅದು ಎಷ್ಟು ಕೊಟ್ಟಿದೆ? ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ? ಶೇಕಡದಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ಹೀಗೆ ಬರೀಬಹುದಾ? 20 ಕಿಲೋಗ್ರಾಮ್ನಲ್ಲಿ ಶೇಕಡ 2 ಭಾಗ ಅಂತೇಳಿ ಬರೀಬಹುದಲ್ಲ? ಹೌದು ಮಕ್ಕಳೇ, ಶೇಕಡ 2ರಷ್ಟು ಹಣ್ಣು ಕೊಳ್ತೋಗಿದೆಯಂತೆ. ಎಸ್. ಸೊ 20 kg ಶೇಕಡ 2 ಭಾಗ. ಹೇಗೆ ಕಂಡುಹಿಡಿತೀರಿ ಇದ್ರ ಬೆಲೆನ? 20 ಹೌದು, ಇವೆರಡು ಬೆಲೆ ಬೇಕು ಅಂದ್ರೆ ಮಕ್ಕಳೇ ನೋಡಿ, ಇಷ್ಟರಲ್ಲಿಷ್ಟು ಭಾಗ ಅಂತ ಕೊಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲೆಲ್ಲ ಗುಣಾಕಾರ ಮಾಡ್ಬೇಕು ಮಕ್ಕಳೇ. ಯಾವ್ಯಾವ ಗುಣಿಸ್ಬೇಕು? 20 ಕಿಲೋಗ್ರಾಮ್ ಮತ್ತೆ ಶೇಕಡ 2 ಇವೆರಡನ್ನು ಗುಣಿಸ್ಬೇಕು ಮಕ್ಕಳೇ. ಗುಣಿಸಬಹುದೇ? ಬರುತ್ತೆ? ಗುಣಿಸಕ್ಕೆ ಆಗೋದಿಲ್ಲ. ಯಾಕೆ?
ಒಂದು ಶೇಕಡ ಸಂಖ್ಯೆ. ಹೀಗೆ ಮಕ್ಕಳೇ ಪ್ರತಿ ಲೆಕ್ಕ ಮಾಡಬೇಕಾದ್ರೆ ನಿಮಗೆ ನೀವೇ ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ಹೋಗಿ ಉತ್ತರ ಸಿಗ್ತಾ ಹೋಗುತ್ತೆ. ಸೊ ಇದು ಗುಣಿಸಕ್ ರೆಡಿ ಇದೆಯಲ್ಲ. ಸೊ ಹಾಗೆ ಬರ್ಕೊಳ್ಳಿ. ಈ ಶೇಕಡಾ ಸಂಖ್ಯೆ ನಾವು ಇದು ಶೇಕಡಾ ರೂಪದಿಂದ ಗುಣಿಸಕ್ಕಾಗಲ್ಲ. ಹಾಗಾಗಿ ಯಾವ್ದು ಪರಿವರ್ತಿಸ್ಕೊಳ್ಳಿ? ಭಿನ್ನರಾಶಿ ರೂಪಕ್ಕೆ. ಸೊ ಯಾವ ಶೇಕಡಾ ಸಂಖ್ಯೆ ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಭಾಗಿಸ್ಬೇಕು. ಭಾಗಿಸಿದ್ರೆ ಎಷ್ಟಾಗುತ್ತೆ? 102 ಆಗುತ್ತೆ ಮಕ್ಕಳ. ಎಸ್, ಓಕೆ. ಸೊ 102 ಆಯ್ತು. ಈಗ 2 ಗುಣಿಸ್ಬೋದಲ್ಲ? ಗುಣಿಸಿ ಮಕ್ಕಳ. ಹೇಗೆ ಭಿನ್ನರಾಶಿಗಳ ಗುಣಾಕಾರ ಮಾಡೋದು? ಅಂಶ ಗುಣಿಸಿ ಅಂಶಕ್ಕೆ ಬರೀರಿ. ಛೇದಕ್ಕೆ ಬರೀರಿ. ಅದಕ್ಕಿಂತ ಮುಂಚೆ ನೋಡಿ ಯಾವ ಹೋಗ್ತಾವನ? 2 ಮತ್ತೆ 100. ಅದಕ್ಕಿಂತ ಮುಂಚೆ 0 ಹೋಗುತ್ತೆ. 1 0 ಹೋಯ್ತು. ಇನ್ಯಾವ್ದಾದ್ರು? 2 ಮತ್ತೆ 10 ಎಷ್ಟಿಂದ? 2 ಇನ್ಯಾವ್ದಾದ್ರು? ಇಲ್ಲ, ಯಾವ್ದೋ ಹೋಗೋದಿಲ್ಲ ಮಕ್ಕಳೇ. ಸೊ ಈಗ ಗುಣಿಸೋಣ. ಗುಣಿಸಿ. 1 2 ಅಂಶ ಗುಣಿಸ್ದೆ. ಹಾಗೆ ಛೇದ ಗುಣಿಸ್ಬೇಕು. ಎಷ್ಟಿದೆ ಇಲ್ಲಿ? ಇಲ್ಲಿ ಏನಿಲ್ಲ ಅಂದ್ರು 1 ಇರುತ್ತೆ. ಇಲ್ಲಿ ಎಷ್ಟಿದೆ? 1 5. ಸೊ ಎಷ್ಟು ಟೊಮೊಟೊ ಕೊಳ್ತೋಗಿದೆಯಂತೆ? 5ನೇ 2 kg ಎಷ್ಟು ಟೊಮೊಟೊ ಕೊಳ್ತೋಗಿದೆಯಂತೆ? 5ನೇ 2 kg ಅಂತಂದ್ರೆ ಮಕ್ಕಳೇ ಯಾಕಂದ್ರೆ ಎಷ್ಟೊಂದು ಗೊತ್ತಾಗುತ್ತಾ? ಇಲ್ಲ. ಹಾಗಾದ್ರೆ ಏನ್ ಮಾಡ್ಲಿ ಮಕ್ಕಳೇ? ದಶಮಾಂಶಕ್ಕೆ ಪರಿವರ್ತಿಸಿ. ಡೆಸಿಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿ. ಯಾವುದೇ ಭಿನ್ನರಾಶಿ ದಶಮಾಂಶಕ್ಕೆ ಪರಿವರ್ತಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಹೌದು, ಛೇದದಿಂದ ಅಂಶವನ್ನ ಭಾಗಿಸಿ ಮಕ್ಕಳೇ. ಭಾಗಿಸಿ 5ರಿಂದ 2 ಎಷ್ಟು ರೂಪ ಆಗುತ್ತೆ? 5 0ಗೆ 0 ಶೇಷ 2. ಈಗೇನ್ ಮಾಡ್ಲಿ? ಇಳಿಸಿದ ಸಂಖ್ಯೆ ಇದೆಯಾ? ಇಲ್ಲ. ಏನ್ ಮಾಡ್ಲಿ? ಇಲ್ಲಿಗೆ ಪಾಯಿಂಟ್ ಇಟ್ಟು ಒಂದು 0 ಇಳಿಸ್ಕೊಳ್ಳಿ. 4 20 ಶೇಷ 0. ಅಲ್ಲಿಗೆ ಎಷ್ಟಾಯ್ತು? 0.4 kg. 0.4 kg ಅಂದ್ರೆ ಎಷ್ಟು? 4 ಗ್ರಾಮ ಮಕ್ಕಳ. ಗ್ರಾಮ್ಗಳದ್ದು ಎಷ್ಟು ಸ್ಥಾನ? ಕೆಜಿಯಲ್ಲಿ ಗ್ರಾಮ್ಗಳದ್ದು 3 ಸ್ಥಾನ ಮಕ್ಕಳೇ. ಮುಂದಕ್ಕೆ ಏನು ಇಲ್ಲ ಅಂದ್ರೆ ಅಲ್ಲಿ ಏನಿರುತ್ತೆ? 0ಗಳು ಇರ್ತಲ್ಲ ಮಕ್ಕಳೇ. ಆಯ್ತಾ? ಸೊ ಹಾಗಾಗಿ 0 kg 400 ಗ್ರಾಮ್ ಅಂತ ಆಗುತ್ತೆ. 0.4 kg ಅಂದ್ರೆ 400 ಗ್ರಾಮ್ ಅಂತೇಳಿ ಮಕ್ಕಳೇ. ನೋಡಿ, ಇಲ್ಲೊಂದು ಸಮಸ್ಯೆ ಇದೆ. ಶಂಕರ್ನ ಮಾಸಿಕ ಆದಾಯ ಶೇಕಡ 50,000 ರೂಗಳು. ಅವನು ಒಂದು ತಿಂಗಳಿಗೆ 50,000 ರೂಪಾಯಿ ಸಂಪಾದಿಸ್ತಾನೆ. ಅವನು ಅದರಲ್ಲಿ ಶೇಕಡ 60ರಷ್ಟು ಹಣವನ್ನ ಖರ್ಚು ಮಾಡುತ್ತಾನೆ. ಹಾಗಾದರೆ ಅವನು ಖರ್ಚು ಮಾಡಿದ ಹಣ ಕಂಡು ಹಿಡಿಯಿರಿ ಅಂತಾನೆ. ಏನ್ ಕಂಡು ಹಿಡಿಬೇಕಂತೆ? ಖರ್ಚು ಮಾಡಿದ ಹಣ ಕಂಡು ಹಿಡಿಬೇಕಂತೆ. ಕೊಟ್ಟಿದಾರಲ್ವಾ? ನೋಡ್ರಿ ಅಲ್ಲಿ. ಕೊಟ್ಟವ್ರೆ. ಆದ್ರೆ ಅದನ್ನ ಶೇಕಡ ಕೊಟ್ಟಿದಾರಂತೆ. ಎಷ್ಟಂತೆ? 60. 100ಗೆ 60 ರೂರಷ್ಟು ಖರ್ಚು ಮಾಡ್ತಾನಂತೆ. ಓಕೆ, ಶೇಕಡ 60ರಷ್ಟು ಹಣವನ್ನ ಖರ್ಚು ಮಾಡ್ತಾನೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಯಾವ್ದ್ರ ಶೇಕಡ 60ರಷ್ಟು? 50,000 ರೂಗಳಲ್ಲಿ ಶೇಕಡ 60 ಭಾಗ. 50,000 ರೂಗಳಲ್ಲಿ 50,000 ರೂಗಳಲ್ಲಿ ಶೇಕಡ 60ರಷ್ಟನ್ನ ಶೇಕಡ 60 ಭಾಗವನ್ನ ಅವನು ಖರ್ಚು ಮಾಡ್ತಾನಂತೆ. ಹೇಗೆ ಕಂಡು ಹಿಡಿತಿದ್ರು ಬೆಲೆನ? ಎರಡು ಗುಣಿಸ್ಬೇಕು ಮಕ್ಕಳೇ. ಸೊ ಗುಣಿಸಿ. ಯಾರು ಗುಣಿಸ್ತೀರಿ? 50,000 ಮತ್ತೆ ಶೇಕಡ 60 ಎರಡು ಗುಣಿಸಿ ಮಕ್ಕಳೇ. ಗುಣಿಸೋಣ. ಯಾಕೆ ಆಗೋದಿಲ್ಲ? ಶೇಕಡ ಸಂಖ್ಯೆ ಇದೆ. ಸೊ ಗುಣಿಸ್ಬೇಕಾದ್ರೆ ಯಾವ ರೂಪದಲ್ಲಿ ಇರಬೇಕು? ಭಿನ್ನರಾಶಿ. ಸೊ ಶೇಕಡ 60ನ ಭಿನ್ನರಾಶಿಯಲ್ಲಿ ಬಂದ್ರೆ 160. ಶೇಕಡ 60 100ಕ್ಕೆ 60 ಸಂಖ್ಯಾ ರೂಪದಲ್ಲಿ ಬಂದ್ರೆ 160. ಈಗ ಗುಣಿಸ್ಬೋದಾ? ಗುಣಿಸಿ. ಗುಣಿಸೋಕೆ ಮುಂಚೆ ಕನಿಷ್ಠ ರೂಪಕ್ಕೆ ಯಾವ್ದಾಗುತ್ತೆ? 1 0 1 0 ಹೋಗುತ್ತೆ. ಇನ್ನೊಂದು 0 ಹೋಗುತ್ತೆ. ಇನ್ಯಾವ್ದಾದ್ರು ಈಗ ಹೋಗುತ್ತೆ? ಇನ್ಯಾವ್ದಾದ್ರು ಅಲ್ಲಿ ಇನ್ಯಾವ್ದು ಹೋಗುತ್ತೆ ನೋಡಿ? ಹೋಗೋದಿಲ್ಲ ಮಕ್ಕಳ. ಅಂಶದಲ್ಲಿ ಎಷ್ಟು ಇತ್ತು? 5,000 ಇಂಟು 6 ಇತ್ತು. ಡಿವೈಡೆಡ್ ಬೈ 1 ಬರೀಲ್ಲ? ಬೇಡ ಮಕ್ಕಳ. ಗುಣಿಸಿ. 6 0ಗೆ 6 ಇಲ್ಲಿ 30. ಇಲ್ಲಿ ಎಷ್ಟು? 30. ಸೊ ಎಷ್ಟು ರೂಗಳಂತೆ? 30,000. ಹೌದು. ಅವನು ಶೇಕಡ 60ರಷ್ಟು ಖರ್ಚು ಮಾಡ್ತಾನೆ. ಶೇಕಡ 60 ಅಂದ್ರೆ 50,000 ಶೇಕಡ 60 ಎಷ್ಟಾಗುತ್ತೆ? 30,000 ರೂಗಳಾಗುತ್ತೆ.